ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅನಿಲ್ ಕಪೂರ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಮೇಲೆ ತಾವೇ ಮಂತ್ರಮುಗ್ಧರಾಗಿದ್ದಾರೆ ಎಂಬುದು. ಅನಿಲ್ ಜಿ, ಎಷ್ಟು ಬೆರಗಾಗಿ ನಿಮ್ಮನ್ನ ನೀವು ಕನ್ನಡಿಲ್ ನೋಡ್ತೀರಾ ಅಂತಂದ್ರೆ ನಿಮ್ಮೇಲೆ ನಿಮ್ಗೆ ಪ್ರೀತಿ ಆಗಿರೋ ಹಾಗೆ ಕಾಣಿಸುತ್ತೆ. ಇಲ್ಲ ಇಲ್ಲ, ಅದು ನನ್ನ ಪ್ರಕಾರ ನೋಡಿ, ಪ್ರಪಂಚದಲ್ಲಿ ತನಗ್ ತಾನೇ ಫ್ಯಾನ್ ಆಗಿಲ್ದಿರೋ ಒಬ್ಬ ನಟನೂ ಇರಲ್ಲ ಅಂತ ಅನ್ಸುತ್ತೆ. ಮತ್ತೆ ಸೆಲ್ಫ್ ಅಬ್ಸೆಸ್ಡ್ ಇಲ್ದಿರೋನು. ನಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ನಾನು ಹೇಗ್ ಬೇರೆ ಆಗ್ತೀನಿ ಅಂದ್ರೆ, ನಾನು ಟ್ರಾನ್ಸ್ಪರೆಂಟ್, ನಾನು ಹಾನೆಸ್ಟ್, ನಾನು ನಿಜ ಹೇಳ್ತೀನಿ. ಬಹುಶಃ ಉಳ್ದೋರು ಯಾರು ನಿಜ ಹೇಳಲ್ಲ ಅನ್ಸುತ್ತೆ. ಆದ್ರೆ ಒಂದ್ ಮಾತು ಹೇಳಲೇಬೇಕು. ಅಂದ್ರೆ ಈಗ ನಾನು ಯಾವಾಗ್ಲಾದ್ರೂ ಕನ್ನಡಿಲಿ ನೋಡಿದಾಗ ನಾನು ಕೆಲವರಿಗೆ ಮನೋರಂಜನೆ ಮಾಡೋದಿಕ್ಕೂ ಮಾಡ್ತೀನಿ. ಒಂದೊಂದ್ಸಲ ಅಂದ್ರೆ ಈಗ ಒಂದು ಕನ್ನಡಿ ಹೋಗ್ತಾ ಇದ್ರೆ, ದೀಪಕ್ ಅಂತಿದ್ದಾನೆ, ನನ್ನ ಮೇಕಪ್ ಆರ್ಟಿಸ್ಟು, 35 ವರ್ಷಗಳಿಂದ ನನ್ನ ಜೊತೆ ಇದ್ದಾನೆ. ಅವ್ನಿಗೆ ಹೇಳ್ತೀನಿ, ಸ್ವಲ್ಪ ಕಾನ್ಫಿಡೆನ್ಸ್ ಕೊಡು ಗುರು, ಕಾನ್ಫಿಡೆನ್ಸ್ ಕೊಡು. ಸೊ ನಾನು ಕನ್ನಡಿಲಿ ನೋಡ್ಕೋತೀನಿ, ಯಾರಾದ್ರೂ ಹೊಗಳ್ದೇ ಇರ್ಲಿ, ನಾನಂತೂ ಹೊಗಳ್ಕೋತೀನಿ. ಹೆಂಗ್ ಕಾಣಿಸ್ತಿದ್ದೀನಮ್ಮ, ಹೆಂಗ್ ಕಾಣಿಸ್ತಿದ್ದೀನಿ? ಇದೆಲ್ಲ ಜನರನ್ನ ಖುಷಿ ಪಡಿಸೋಣ ಹೇಳ್ತಾರೆ. ಬರೀ ಕನ್ನಡಿ ಮಾತ್ರ ಅಲ್ಲ, ಯಾವ್ದಾದ್ರೂ ಒಂದು ಸಿಗರೇಟ್ನ ಡಬ್ಬದ ಫಾಯಿಲ್ ಸಿಕ್ಕಿದ್ರು ಕೂಡ, ನೀರ್ ಸಿಕ್ಕಿದ್ರು ಅದ್ರಲ್ಲೂ ನಿಮ್ ಮುಖ ನೋಡ್ತೀರಾ ಅಂತ. ಒಟ್ನಲ್ಲಿ ಮುಖ ಕಾಣಿಸ್ಬೇಕು ಅಷ್ಟೇ. ಇಲ್ಲ ಇಲ್ಲ, ಹಂಗಲ್ಲ. ಅದು ನಿಮ್ ದೋಸ್ತ್ ಒಬ್ರಿದ್ದಾರೆ, ಅನುಪಮ್ ಖೇರ್. ಅವ್ರು ಹೇಳ್ತಾರೆ, ನೀವು ಅನಿಲ್ ಕಪೂರ್ನ 3 ಎಷ್ಟಾಗತ್ತೆ ಅಂದ್ರೆ ಅವ್ರು ಹೇಳ್ತಾರೆ 6 ಅನಿಲ್ ಕಪೂರ್ ಅಂತ. ಯಾಕಂದ್ರೆ ನಾನು ಮಾಡೋ ಕೆಲ್ಸನೇ ಅಂತದ್ದು. ಒಬ್ಬ ವ್ಯಕ್ತಿ ಮಾಡಕ್ಕಾಗದೇ ಇರೋದು. ಒಂದೇ ಫಿಲ್ಮ್ ಅಲ್ಲಿ ನಾನು 4 ಕೆಲಸ ಮಾಡ್ತೀನಿ, ತುಂಬಾ ಕಷ್ಟಪಡ್ತೀನಿ. ಬಹುಶಃ ಅದಕ್ಕೆ ಹಂಗ ಅನ್ಬೇಕಾಗುತ್ತೆ. ಆದ್ರೆ ಈ ಅಭ್ಯಾಸ ಈಗ ಶುರುವಾಗಿದ್ದಲ್ಲ, ಮೊದ್ಲಿಂದ ಇದೆ. ನೀವು ಆ ಹಳೆ ಮನೇಲಿದ್ರಲ್ಲ ನಿಮ್ಮ ಕುಟುಂಬದ ಜೊತೆಗೆ, ನಿಮ್ಮ ಫಾದರ್, ಬೋನಿ ಎಲ್ರ ಜೊತೆಗೂ, ಅಲ್ಲಿ ಅಕ್ಕಪಕ್ಕದವ್ರು ಏನಿದ್ರು ಅವ್ರು ಹೇಳ್ತಿದ್ರು, ಬೆಳಿಗ್ಗೆನೆ ನೀವು ಮನೆ ಮೇಲೆ ಬಂದು ಒಬ್ಬ ಹುಡುಗ ಬೇರೆ ಬೇರೆ ಆಕ್ಟಿಂಗ್ ಮಾಡ್ತಿದ್ದ, ಮುಖ ಕಿರ್ಚ್ತಿದ್ದ, ನಮಗನ್ನಿಸ್ತಿತ್ತು ಇದೇನ್ ಕಪೂರ್ ಕುಟುಂಬದಲ್ಲಿ ಹುಚ್ಚ ಹುಟ್ಟಿದ್ದಾನೆ ಅಂತ. ಇಲ್ಲ, ಈಗ್ಲೂ ನನ್ನನ್ನು ಹುಚ್ಚಾನೆ ಅನ್ಕೊಂಡಿದ್ದಾರೆ. ತುಂಬಾ ವರ್ಷ ಆಗೋಯ್ತು. 40, ನನ್ಗನ್ಸುತ್ತೆ 40 ವರ್ಷಕ್ಕಿಂತ ಜಾಸ್ತಿನೇ ಆಗಿರ್ಬೇಕು. ಟೆರೇಸ್ ಮೇಲೆ ಹೋಗ್ತಿದ್ದೆ, ಮತ್ತೆ ನಾನು ಕಲಾವಿದ ಆಗ್ಬೇಕು ಅಂತಿದ್ದೆ, ಆಕ್ಟರ್ ಆಗ್ಬೇಕು ಅಂತಿದ್ದೆ. ಕೆಲ್ಸ ಸಿಕ್ಕಿದ್ರೆ ಸಾಕು ಅನ್ಕೋತಾ ಇದ್ದೆ. ಯಾವ್ದಾದ್ರು ಕೆಲ್ಸ, ಸಣ್ಣ ಪುಟ್ಟ ಕೆಲ್ಸ ಬೇಕಿತ್ತು ಅಷ್ಟೇ. ಸೊ ಪ್ರಯತ್ನ ಪಡ್ತಿರ್ತಿದ್ದೆ. ಮತ್ ಈಗ್ಲೂ ಕೆಲ್ಸ ಬೇಕಿದೆ. ಈಗ ನಿಮ್ಮ ಹತ್ರ ಯಾವ್ದಾದ್ರು ಕೆಲ್ಸ ಇದ್ರೆ ದಯವಿಟ್ಟು ಹೇಳಿ. ಈಗ್ಲೂ ಅದೇ ಹಸಿವಿದೆ, ಈಗ್ಲೂ ಅದೇ ಹುಚ್ಚ ನಾನು. ಮತ್ತೆ ಜೀವನ ಪೂರ್ತಿ ಹಿಂಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, 100 ಫಿಲ್ಮ್ ಮಾಡಿದ್ಮೇಲೂ ಇನ್ನೂ ಹಸಿವಿದೆಯಾ? ಈಗ ತಾನೇ ಹಸಿವು ಶುರುವಾಗಿದೆ, ಸತ್ಯ ಹೇಳ್ತಿದ್ದೀನಿ. ಆದ್ರೆ ಇದು ನಿಜನಾ? ನೀವು ಚಿಕ್ಕವರಿದ್ದಾಗ ನೀವು ಪ್ರೊಡ್ಯೂಸರ್ ಆಗ್ಬೇಕು ಅಂತಿದ್ರಂತೆ, ಬೋನಿ ಕಪೂರ್ ಆಕ್ಟರ್ ಆಗ್ಬೇಕು ಅಂತಿದ್ರಂತೆ. ಇಲ್ಲ ಇಲ್ಲ ಇಲ್ಲ, ಈ ಬೋನಿ ಜೊತೆ ನಂದೊಂದು ಘಟನೆ ನಡೀತು. ಏನು ಅಂತಂದ್ರೆ, ಅದು ನಾನು ಅವ್ರ ಜೊತೆ ಒಂದು ಪ್ಲೇ ಮಾಡ್ಬೇಕಿತ್ತು. ಸೊ ಆ ಪ್ಲೇನಲ್ಲಿ ಅವರು ನನ್ನ ಫಾದರ್ ರೋಲ್ ಮಾಡ್ತಿದ್ರು, ಮತ್ತೆ ನನಗನ್ಸುತ್ತೆ ಮಗನ್ ರೋಲ್. ಎರಡೂ ಒಂದೇನೆ. ಆಕ್ಚುಲಿ ಅವರು ನನಗಿಂತ 1 ವರ್ಷ ದೊಡ್ಡವರಷ್ಟೇ, ಬೈ ದ ವೇ. ಅವರು 1 ವರ್ಷ ದೊಡ್ಡವರಷ್ಟೇ, ಮತ್ತೆ ಅವರು ನಿಮ್ಮ ಡ್ಯಾಡಿ ಅನ್ನಿಸ್ತಾರ? ಒಂದ್ ವೇಳೆ ಅವರು ಈ ಇಂಟರ್ವ್ಯೂ ನೋಡ್ಬಿಟ್ರೆ. ಸೊ ಇವೆಲ್ಲ ನನ್ನ ಪ್ಲಾನಿಂಗ್ ಸರ್. ನಮ್ಮ ಅಣ್ಣಂಗೆ ಅಪ್ಪನ್ ರೋಲ್, ಅರ್ಜುನ್ನ ಮೊದಲೇ ಚಿಕ್ಕಪ್ಪ ಮಾಡ್ಬಿಡೋದು ಕರೆಕ್ಟ್ ಅಲ್ಲ ನನಗೆ? ಯಾಕಂದ್ರೆ ಕೆಲಸ ಸಿಕ್ತಿರ್ಬೇಕು ಆಸ್ ಎ ಹೀರೋ. ಆದ್ರೆ ನೀವು ಹೇಗೆ ಇಷ್ಟು ಯಂಗ ಕಾಣಿಸ್ತೀರಾ? ಕಾಣಿಸೋದಲ್ಲ, ಹೆಂಗೆ ನಾನು ಅಲ್ಲ, ಅದು 61 ವರ್ಷದವರು ಅಷ್ಟು ವಯಸ್ಸಾದಂಗೆ ಕಾಣಿಸ್ತಾರೆ ಬೋನಿ ಕಪೂರ್. ಮತ್ತ 60 ವರ್ಷದ ನೀವು ಯಂಗ್ ಅಲ್ಲ. ನನಗೂ ಕೆಲವು ತಿಂಗಳಲ್ಲಿ 61 ವರ್ಷ ಆಗೋದ್ರಲ್ಲಿದೆ. ಈಗೇನು ಹೇಳೋಣ, ಖುಷಿಯಾಗಿದ್ದೀನಿ ನಾನು. ಇಷ್ಟೊಂದು ಪ್ರೀತಿ ಸಿಕ್ಕಿದೆ. ಈಗ ನೀವೇ ನೋಡ್ತಿದ್ದೀರಲ್ಲ, ಈಗ ತಾನೇ ನೀವು ಹೇಳಿದ್ರಲ್ಲ, ಇಷ್ಟೊಂದೆಲ್ಲ ಫಿಲಿಮ್ ಮಾಡಿದ್ದೀನಿ. ಇವೆಲ್ಲ ದೃಶ್ಯಗಳನ್ನ ಸುಮಾರು ವರ್ಷ ಆದ್ಮೇಲೆ ನೋಡಿದೆ. ಥ್ಯಾಂಕ್ ಯು ಸೋ ಮಚ್, ಮಜಾ ಬಂತು. ಥ್ಯಾಂಕ್ಸ್. ಆದ್ರೆ ನಿಮ್ಮ ಆರಂಭ ಹೀಗಾಗಿರ್ಲಿಲ್ಲ. ಅಂದ್ರೆ ನಾನ್ ಕೇಳಿದ್ದು, ನೀವು ಫಸ್ಟ್ ಫಿಲ್ಮ್ ಏನ್ ಮಾಡಿದ್ರಿ ಅದ್ರಲ್ಲಿ ನೀವು ಶಶಿ ಕಪೂರ್ ಬಾಲ್ಯದ ರೋಲ್ ಮಾಡಿದ್ರಂತೆ. ಆ ಫಿಲ್ಮ್ ರಿಲೀಸೇ ಆಗ್ಲಿಲ್ವಂತೆ. ನೀವು ಪೂನಾ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ತಗೊಳಕ್ ಹೋದ್ರಿ, ಅಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ರಂತೆ. ರಾಕಿ ಫಿಲ್ಮಲ್ಲಿ ರೋಲ್ ಕೇಳೋದಕ್ಕೆ ನೀವು ದತ್ ಸಾಹೇಬ್ರ ಹತ್ರ ಹೋಗಿದ್ರಂತೆ, ಅವರು ಕೂಡ ರಿಜೆಕ್ಟ್ ಮಾಡ್ಬಿಟ್ರಂತೆ. ನನಗನ್ಸುತ್ತೆ ಬಹುಶಃ ಇದರಿಂದಲೇ ನನ್ನ ಬಗ್ಗೆ ನಾನೇ ಒಬ್ಸೆಸ್ ಆಗಿದ್ದೀನಿ ಅಂತ.
ಅದಕ್ಕೆ ಅನ್ಸುತ್ತೆ ಅನುಪಮ್ ಸಾಬ್ ಹೇಳೋದು ಒಬ್ರಲ್ಲ 4 ಅನಿಲ್ ಕಪೂರ್ ಇದ್ದಾರೆ ಅಂತ. ಈ ರಿಜೆಕ್ಷನ್ಸ್ ನನ್ನ ಪ್ರಕಾರ ತುಂಬಾ ಅವಶ್ಯಕತೆ ಅನ್ಸುತ್ತೆ. ತುಂಬಾ ಅವಶ್ಯಕ ಇದು. ಎಸ್ಪೆಷಲಿ ಐ ಥಿಂಕ್ ಇನಿಷಿಯಲ್ ಸ್ಟೇಜಸ್ ಆಫ್ ಯುವರ್ ಕೆರಿಯರ್ನಲ್ಲಿ ಯಾವಾಗ ನೀವು ಕರಿಯರ್ ಯಾವುದನ್ನು ಶುರು ಮಾಡೋದಕ್ಕೆ ಹೊಟ್ಟಾಗ್ಲೋ ಫೇಲ್ಯೂರಿಂದ ಶುರುವಾದ್ರೆ ಇಲ್ಲ ರಿಜೆಕ್ಷನಿಂದ ಶುರುವಾದ್ರೆ ಆಗ ನಿಮಗೆ ಎಲ್ಲೋ ಒಂದ್ ಕಡೆ ಕಷ್ಟ ಪಡೋದಿಕ್ಕೆ ನಿಮ್ಮ ಬಗ್ಗೆ ನೀವೇ ಅಬ್ಸೆಸ್ಟ್ ಆಗೋದಿಕ್ಕೆ ಒಳ್ಳೆ ಮಜಾ ಇರುತ್ತೆ. ಹಾಗೆ ಮಾಡುತ್ತೆ ಅದು. ಅಥವಾ ಈ ಒಬ್ಸೆಷನ್ ಆಗೋದಕ್ಕೆ ಕಾರಣ ನೀವು ಸಫಲ ಆದ್ರಲ್ಲ, ಆಗ ಒಂದು ಕಡೆ ದಿಲೀಪ್ ಕುಮಾರ್, ಇನ್ನೊಂದು ಕಡೆ ಅಮಿತಾಬ್ ಬಚ್ಚನ್ ಅವರಂತ ಲೆಜೆಂಡ್ಸ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದಿರ್ಬೋದಾ? ನನ್ನ ಪ್ಲಾನಿಂಗ್ ಆಗಿತ್ತದು. ಶಕ್ತಿ ಬಗ್ಗೆ ಹೇಳ್ತಿದ್ದೀರಾ ನೀವು? ಶಕ್ತಿ ಸಿನಿಮಾ ಬಗ್ಗೆ. ಶಕ್ತಿನಲ್ಲಿ ಏನಾಯ್ತು ಅಂದ್ರೆ ಆ ರೋಲ್ ನನಗೆ ಜಾವೇದ್ ಸಾಬ್ ನನಗೆ ಹೇಳಿದ್ರು, ನೋಡಿ ಈ ರೋಲ್ ಇದೆ ಅಮಿತಾಬ್ ಬಚ್ಚನ್ ಮಗನ್ ರೋಲು, ಆದ್ರೆ ಇದರಲ್ಲಿ ದಿಲೀಪ್ ಕುಮಾರ್ ಸಾಬ್ ನಿಮ್ಮ ತಾತ ಆಗಿರ್ತಾರೆ ಈ ಫಿಲ್ಮಲ್ಲಿ ಅಂತ. ನಾನಂದೆ ಇದಂತೂ ಅದ್ಭುತ ಗುರು, ಮಗ, ಫಾದರ್ ಮತ್ತೆ ತಾತ, 2 ಆಫ್ ದ ಗ್ರೇಟೆಸ್ಟ್ ಆಕ್ಟರ್ಸ್, ದಿಲೀಪ್ ಕುಮಾರ್ ಮತ್ತೆ ಅಮಿತಾಬ್ ಬಚ್ಚನ್. ಮತ್ತೆ ಆಕ್ಚುಲಿ ಅವಾಗ ನನಗೆ ಕೆಲಸ ಏನೂ ಇರಲಿಲ್ಲ, ಆದ್ರೆ ನಾನು ಗ್ರೇಟ್ ಅನ್ಕೊಂಡಿದ್ದೆ. ಸರಿ, ನಾನಂದೆ ಈ ಫಿಲಿಂ ಈ ಕಾಸ್ಟಿಂಗ್ ಯಾರೂ ಮಾಡೋದಿಕ್ಕಾಗಲ್ಲ. ಮತ್ ನೋಡಿ ಮೇಲಿರೋನ್ ಕೇಳ್ಬಿಟ್ಟ. ಅಂದ್ರೆ ಈ ಫಿಲಿಂ ರಿಲೀಸ್ ಆಯ್ತು, ಅದೇ ಟೈಮಲ್ಲಿ ನಾನು ಓ ಸಾತ್ ದಿನ್ ರಿಲೀಸ್ ಆಗಿತ್ತು, ಮತ್ತೆ ಓ ಸಾತ್ ದಿನ್ ಯಶಸ್ವಿ ಆಗೋಯ್ತು. ಮತ್ತೆ ಕಲ್ಕತ್ತಾದಲ್ಲಿ ನನ್ನ ಫ್ಯಾನ್ ಒಬ್ಬ ಆ ಫಿಲಿಂದು ಪೋಸ್ಟರ್ ಕಳಿಸ್ತಾ ಶಕ್ತಿದು. ಅದರಲ್ಲಿ ನಮ್ಮ ಮೂವರ್ದು ಚಿತ್ರ ಆಯ್ತು. ಯೂಸಫ್ ಸಾಬ್, ದಿಲೀಪ್ ಕುಮಾರ್ ಸಾಬ್, ಅಮಿತಾಬ್ ಸಾಬ್ ಮತ್ತೆ ನಂದು ಫೋಟೋ ಇತ್ತು. ಸೊ ನನ್ನ ಮಟ್ಟಕ್ಕಂತೂ ಸೂಪರ್ ಹಿಟ್ ಆಗೋಯ್ತು ಆ ಫಿಲಿಮು. ಪಿಕ್ಚರ್ನಲ್ಲಿ ನನ್ನ ರೋಲ್ ಏನೂ ಇರಲಿಲ್ಲ. ಆಕ್ಚುಲಿ ಆ ರೋಲ್ ಹೇಗಿತ್ತು ಅಂದ್ರೆ ತುಂಬಾ ಜನ ನನ್ನನ್ನು ಆ ಫಿಲ್ಮಲ್ಲಿ ಇಲ್ಲಿವರೆಗೂ ನೋಡೇ ಇಲ್ಲ. ಯಾಕಂದ್ರೆ ಬಿಗಿನಿಂಗ್ 1-2 ಸೆಕೆಂಡ್ ಬರ್ತೀನಿ ನಾನು, ಮತ್ತೆ ಎಂಡಲ್ಲಿ ಅಮಿತ್ ಜಿ ಅವರು ಡೆತ್ ಆದ್ಮೇಲೆ 2 ಸೆಕೆಂಡ್ ರೋಲ್ ಇದೆ. ಸೊ ಕೆಲವರು ಲೇಟಾಗಿ ಬರ್ತಿದ್ರು, ಅವರು ನಾನು ನೋಡೇ ಇಲ್ಲ. ಮತ್ತೆ ಯಾವಾಗ ಅಮಿತ್ ಜಿ ಅವರು ಡೆತ್ ಆಗ್ಬಿಡ್ತೋ ಆ ಆಡಿಯನ್ಸ್ ಏನಿದ್ದಾರೆ ಥಿಯೇಟ್ರಿಂದ ಎದ್ದು ಹೋಗ್ಬಿಡ್ತಿದ್ರು. ಸೊ ಅವರು ನನ್ನನ್ನು ನೋಡಿಲ್ಲ. ಮತ್ತೆ ಪೋಸ್ಟರ್ಸ್ ಅಲ್ಲಿ ಮತ್ತೆ ಟೈಟಲ್ ಅಲ್ಲಿ ನನ್ನ ಹೆಸರಿದೆ. ಆಗ್ಲೇ ಹೇಳ್ದಂಗೆ ಏನಾಗುತ್ತೆ ಅಂದ್ರೆ ಈ ಹಿಸ್ಟೋರಿಯನ್ಸ್ ಏನಿದ್ದಾರೆ ಒಂದೊಂದ್ಸಲ ನೀವೇನ್ ಮಾಡ್ತಿದ್ದೀರಿ ಅಂತ ಅವ್ರು ಮರ್ತೋಗ್ತಾರೆ ನಿಮ್ ಜೀವನದಲ್ಲಿ. ಸೊ ಹಿಸ್ಟೋರಿಯನ್ಸ್ ಬರೀಲಿ ಬಿಡ್ಲಿ, ನಾನಂತೂ ನನ್ನ ಹೆಸರು ಹಿಸ್ಟ್ರಿಲಿ ಬರ್ದೇ ಬರೀತೀನಿ. ಆದ್ರೆ ನೋಡಿ, ಯಾವಾಗ ಅಮಿತಾಬ್ ಬಚ್ಚನ್ ಹಿಟ್ ಆಗಿದ್ರು ನಿಮ್ ಫಿಲ್ಮ್ಗಳು ಕೂಡ ಹಿಟ್ ಆಗೋದಕ್ಕೆ ಶುರುವಾಗ್ಬಿಡ್ತು. ಈಗ ಅವರು ತಾತನ್ ರೋಲ್ಸ್ ಮಾಡ್ತಾ ಇದ್ದಾರೆ, ನೀವ್ ಈಗ್ಲೂ ಹೀರೋ ಆಗೇ ಇದ್ದೀರಾ. ತಾತನ್ ರೋಲ್ ಎಲ್ಲ ನಾನು ಚಿಕ್ಕನಾಗಿದ್ದಾಗ್ಲೇ ಮಾಡ್ಬಿಟ್ಟಿದ್ದೆ ಈಶ್ವರಲ್ಲಿ. ಮತ್ತೆ ಈಶ್ವರನ ಕೃಪೆಯಿಂದ ನನಗೆ ಒಂದು ಎಂತ ನನಗನ್ಸುತ್ತೆ ಒಂದು ಗುಳಿಗೆ ಸಿಕ್ಬಿಡ್ತು. ನಾನದನ್ನು ತಿಂದೆ. ಸೊ ಮೇಲಿರೋನ್ ಕೃಪೆ ಇದೆ ಮತ್ತೆ ನಿಮ್ಮೆಲ್ಲರೂ ಪ್ರೀತಿ. ಪ್ರಯತ್ನ ಮಾಡ್ತಿದ್ದೀನಿ ಈಗ್ಲೂ. ಎಲ್ಲೋ ಒಂದೊಂದು ರೋಲ್ ಸಿಕ್ಬಿಡುತ್ತೆ, ಮತ್ತೆ ಜನ ಅದನ್ನ ಲೀಡಿಂಗ್ ರೋಲ್ ಅಂತಾರೆ. ಆದ್ರೆ ಆಕ್ಚುಲಿ ಅದು ಹಂಗಿಲ್ಲ ರಜತ್ ಸಾಬ್. ಎಷ್ಟು ನಾನು ಯೂಸುಫ್ ಸಾಬ್ ಮತ್ತೆ ಅಮಿತ್ ಜಿಯಿಂದ ಕಲ್ತಿದ್ದೀನೋ ಅಷ್ಟನ್ನ ಯಾರಿಂದನೂ ಕಲ್ತಿಲ್ಲ. ಆಕ್ಚುಲಿ ನಾನು ಅವ್ರನ್ನೇ ಫಾಲೋ ಮಾಡ್ತಿದ್ದೀನಿ. ಯೂಸುಫ್ ಸಾಬ್ ಏನ್ ಮಾಡಿದ್ರು, ದಿಲೀಪ್ ಕುಮಾರ್ ಸಾಬ್, ನಾನು ಅವ್ರನ್ನ ಯೂಸುಫ್ ಸಾಬ್ ಅಂತಾನೆ ಕರೆಯೋದು. ಯಾಕೆಂದ್ರೆ ನಮ್ ಡ್ಯಾಡಿ ಅವ್ರನ್ನ ಯೂಸುಫ್ ಸಾಬ್ ಅಂತ ಕರಿತಿದ್ರು. ನಮ್ ಡ್ಯಾಡಿ ಏನಿದ್ದಾರೆ ಅವರು ಮೊಘಲೆ ಆಜಾಮದಲ್ಲಿ ಅಸಿಸ್ಟೆಂಟ್ ಆಗಿದ್ರು, ಮತ್ತೆ ಯೂಸುಫ್ ಸಾಬ್ಗೆ ತುಂಬಾ ಹತ್ರದ ಸ್ನೇಹಿತರಾಗಿದ್ರು. ಅದಕ್ಕೆ ನಮ್ಮ ಮನೇಲಿ ದಿಲೀಪ್ ಕುಮಾರ್ನ ಯೂಸುಫ್ ಸಾಬ್ ಅಂತಲೇ ಕರೆಯೋದು, ಮತ್ತೆ ಅಮಿತ್ ಜಿ. ಸೊ ಈ ಇಬ್ರು ಕಲಾವಿದ್ರು ಏನಿದ್ದಾರೆ ಈ ಹಿಂದೂಸ್ತಾನದಲ್ಲಿ, ನನ್ನ ಪ್ರಕಾರ ಇಂಥ ಕಲಾವಿದ್ರು ಇರ್ಲಿಲ್ಲ ಸರ್. ಅಂದ್ರೆ ನಾನು ಹೇಳ್ತಿರೋದು ನನ್ನ ಪ್ರಕಾರ ಇಂಥ ಕಲಾವಿದ್ರು ಮತ್ತೆ ಬರೋದಿಲ್ಲ. ಸೊ ನಾನಂತೂ ಒಬ್ಬ ಚಿಕ್ಕ ಕಲಾವಿದ ರಜತ್ ಸಾಬ್. ಸೊ ನಾನು ಏನೇ ಕಲ್ತಿದ್ರು ಅದು ಅವರಿಂದಲೇ, ಟು ಬಿ ಆನೆಸ್ಟ್ ವಿತ್. ನೀವು ದಿಲೀಪ್ ಸಾಬ್ ಅವ್ರ ಜೊತೆ 3 ಫಿಲ್ಮ್ ಮಾಡಿದ್ದೀರಾ. ಸೊ ಮತ್ತೆ ತುಂಬಾ ಕಮ್ಮಿ ಜನ ಇರ್ಬೋದು ಅವ್ರ ಜೊತೆ 3 ಫಿಲ್ಮ್ ಮಾಡೋ ಅವಕಾಶ ಸಿಕ್ಕಿರೋದು. ಸೊ ಏನನ್ಸುತ್ತೆ ನಿಮ್ಗೆ? ಹೆದರಿಕೆ ಆಗ್ತಿರ್ಲಿಲ್ವಾ? ಇಷ್ಟೊಂದು ದೊಡ್ಡ ಕಲಾವಿದ, ಖುದ್ದು ಒಂದು ಇನ್ಸ್ಟಿಟ್ಯೂಷನ್ ಆಗಿದ್ದವರು ಅವರು. ನೋಡಿ ರಜತ್ ಸಾಬ್, ನಂದು ಜನ ನನ್ನನ್ನು ಕೇಳ್ತಿರ್ತಾರೆ, ಇಷ್ಟೊಂದು ಉದ್ದದ ಕೆರಿಯರ್ ನಿಮ್ದು ಏನಿದ್ರು ರಹಸ್ಯ ಅಂತ. ನಾನು ಐ ಆಮ್ ಎ ಗುಡ್ ಲಿಸ್ನರ್. ನಾನು ಕೇಳ್ತೀನಿ, ನಾನು ನೋಡ್ತೀನಿ, ನಾನು ಅಬ್ಸರ್ವ್ ಮಾಡ್ತೀನಿ, ಮತ್ತೆ ನಾನು ಕಲಿತೀನಿ. ಅಂದ್ರೆ ಅದು ಯೂಸುಫ್ ಸಾಬ್ ಅವರಿಂದ ನಾನು ತುಂಬಾ ಕಲ್ತ್ಕೊಂಡೆ. ಯಾವ ಥರ ಅವರು ಪರಿಶ್ರಮ ಹಾಕ್ತಿದ್ರು. ಅವರು ಇವತ್ತಿಗೂ ನನಗಿನ್ನೂ ನೆನಪಿದೆ, ಮಶಾಲಲ್ಲಿ ಅವರು ಉರ್ದುನಲ್ಲಿ ತಮ್ಮ ಡೈಲಾಗ್ಸ್ನ ಬರ್ಕೋತಿದ್ರು. ಸೊ ಅದನ್ನು ನಾನು ಕಲಿತೆ. ನಾನು ಮುಂಬಾರ್ಕನಲ್ಲೂ ಮಾಡ್ತಿದ್ದೆ. ಸೊ ನನ್ನ ವೈಫ್ ನಾನು ಕೇಳ್ತಿದ್ಲು, ಅದೇನು ಮಾಡ್ತಿದ್ಯಾ ಮೇಲ್ ಕೂತ್ಕೊಂಡು ಅಂತ. ಅದ್ರದ್ದು ಡೈಲಾಗ್ಸ್ ಏನಿದೆ ಕೂತ್ಕೊಂಡು ಬರಿತಾ ಇದ್ದೆ ನಾನು. ಅವಳಂದ್ಲು, ನೀನು ಮುಬಾರ್ಕ ಮಾಡ್ತಿದ್ಯೋ ಅಲ್ಲ, ಕಾರಣನೇ ಇಲ್ಲದೆ ನೀನು ಅನಿಸ್ ಬಾಜ್ ಇಲ್ಲ ಯಾವುದೋ ಸ್ಪೀಲ್ಬರ್ಗ್ ಪಿಕ್ಚರ್ ಮಾಡ್ತಿದ್ಯಾ ಅಂತ. ನನ್ ಮಟ್ಟಿಗೆ ಪ್ರತಿ ಫಿಲಿಮು ಸ್ಟೀವನ್ ಸ್ಪೀಲ್ಬರ್ಗ್. ಸೊ ಈ ಪಾಠ ನಾನು ಅವ್ರಿಂದ ಕಲ್ತೆ. ಅಂದ್ರೆ ಪ್ರತಿ ಡೈಲಾಗ್ನೋ ಅಂದ್ರೆ ದಾದಾಮೋನಿಯಿಂದ ನಾನೊಂದು ಪಾಠ ಕಲ್ತೆ. ನಾನು ಅವ್ರ ಜೊತೆ ಕೆಲಸ ಮಾಡ್ದ ಅಶೋಕ್ ಕುಮಾರ್ ಸಾಬ್. ಅಶೋಕ್ ಕುಮಾರ್, ಗ್ರೇಟ್ ಅಶೋಕ್ ಕುಮಾರ್, ಒನ್ ಆಫ್ ದ ಅವರ್ ಗ್ರೇಟೆಸ್ಟ್ ಆಕ್ಟರ್ಸ್. ಅಶೋಕ್ ಕುಮಾರ್ ರಿಯಲಿಸ್ಟಿಕ್ ನ್ಯಾಚುರಲ್ ಆಕ್ಟಿಂಗ್. ಏನು ಅಶೋಕ್ ಕುಮಾರ್ ಸಾಬ್ ಮೋತಿಲಾಲ್ ಸಾಬ್ ಮಾಡ್ತಿದ್ರು
ನನ್ನ ಪ್ರಕಾರ ನಾವೆಲ್ಲರೂ ಅವರಿಂದ ಕಲ್ತಿದ್ದೀವಿ ರಿಯಲ್ ಆಕ್ಟಿಂಗ್ ಹೇಗ್ ಮಾಡೋದು ಅಂತ. ಸೊ ಇಂಥ ವಿಷಯಗಳನ್ನೆಲ್ಲ ನಾನು ಸೀನಿಯರ್ ನಟರಿಂದ ಕಲ್ತೆ. ಯೂಸುಫ್ ಸಾವಿಂದ ಕಲ್ತೆ, ಮತ್ತೆ ನಮ್ಮ ಯಂಗ್ಸ್ಟರ್ಸ್ ಜೊತೆ ನಾನು ಏನ್ ಕೆಲಸ ಮಾಡಿದೆ ಅಂದ್ರೆ ಜೋಯಾ ಅಖ್ತರ್ ಜೊತೆ ನಾನು ದಿಲ್ ಧಡ್ಕನೆ ಧೋ ಮಾಡಿದೆ, ನಾನು ಸ್ಲಮ್ ಡಾಗ್ ಮಿಲಿನಿಯರ್ ಮಾಡಿದೆ ಡ್ಯಾನಿ ಬಾಯ್ಲ್ ಅವ್ರ ಜೊತೆ. ಯಾರಿಂದ ಮಾಡಿಸಿದ್ದು ನನಗೆ ಆ ಪಿಕ್ಚರ್ನ? ನನ್ನ ಮಗ ಮಾಡಿಸಿದ್ದು, ಹರ್ಷವರ್ಧನ್ ಕಪೂರ್ ಮಾಡಿಸಿದ್ದು. ಸೊ ಅವನು ಆ ಸ್ಕ್ರಿಪ್ಟ್ ಓದ್ದ, ಮತ್ತೆ ಅಂದ ಡ್ಯಾಡಿ ಈ ಫಿಲಿಂ ಮಾಡಿ. ಇಲ್ಲ ಗುರು, ಪ್ರಿಯಾಂಕಾ ಚೋಪ್ರಾ ಫಾದರ್ ರೋಲ್ ಇದೆ, ಮತ್ತೆ ರಣಬೀರ್ ಸಿಂಗ್ ಫಾದರ್ ರೋಲ್ ಕೂಡ ಇದೆ. ಅವನಂದ ಜನ ನೀವು ಯಾರ್ ಫಾದರು ಯಾರ್ ಗ್ರ್ಯಾಂಡ್ ಫಾದರ್ ಅನ್ನೋದನ್ನೆಲ್ಲ ನೋಡಲ್ಲ, ಜನ ರೋಲ್ ನೋಡ್ತಾರೆ. ಇದನ್ನ ಒಬ್ಬ ಚಿಕ್ಕ ವಯಸ್ಸಿನ ಯುವಕ ನನ್ಗೆ ಹೇಳ್ದ ನೋಡಿ. ಸೊ ಅವನಿಂದ ಇದನ್ನ ಕಲ್ತೆ ನಾನು. ಸೊ ನಾನೇನಂದ್ರೆ ನಾನು ಕೇಳ್ತಾ ಇರ್ತೀನಿ, ಜನ ಹೇಳೋದನ್ನ ಕೇಳ್ತಾ ಇರ್ತೀನಿ. ಬಹುಶಃ ಇವತ್ತು ನಾನು ಇಲ್ಲಿಂದ ಏನಾದ್ರೂ ಕಲ್ತ್ಕೊಂಡು ಹೋಗ್ತೀನಿ, ಏನಾದ್ರೂ ತಿಳ್ಕೊಂಡು ಹೋಗ್ತೀನಿ, ಏನಾದ್ರೂ ಕಲ್ತ್ಕೊಂಡು ಹೋಗ್ತೀನಿ.